ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಇರಾನ್ ಅಧ್ಯಕ್ಷರ ಜೊತೆ ಮೋದಿ ಚರ್ಚೆ, ಟ್ಯಾಂಕರ್ಗಳಿಗೆ ಅನುಮತಿ ನೀಡಿದ್ದಕ್ಕೆ ವಂದನೆ. ಸಾರಿಗೆ ಪ್ರಯಾಣ ದರ ಹೆಚ್ಚಳ ಇಲ್ಲ, ಕೈಗಾರಿಕಾ ಡೀಸೆಲ್ ದರ 22 ರೂಪಾಯಿ ಹೆಚ್ಚಳ, ದರ ಏರಿಕೆ ಸಾರಿಗೆ ಸಂಸ್ಥೆಗೆ ಅನ್ವಯವಿಲ್ಲ, ಸಚಿವ ರೆಡ್ಡಿ. ರೆಸ್ಟೋರೆಂಟ್ಗಳಿಗೆ ಸಿಹಿ ಸುದ್ದಿ, ವಾಣಿಜ್ಯ ಎಲ್ಪಿಜಿ ಹಂಚಿಕೆ ಏರಿಕೆ, ರಾಜ್ಯಗಳಿಗೆ ಶೇಕಡ 20ರಷ್ಟು ಹೆಚ್ಚು ಪೂರೈಕೆ, ಕೇಂದ್ರ. ನಗರದೆಲ್ಲೆಡೆ ಶ್ರದ್ಧಾಭಕ್ತಿಯಿಂದ ರಂಜಾನ್ ಆಚರಣೆ, ಈದ್ಗಾ ಮೈದಾನ, ಮಸೀದಿಗಳಲ್ಲಿ ಮುಸ್ಲಿಮರಿಂದ ಸಾಮೂಹಿಕ ಪ್ರಾರ್ಥನೆ, ಸಿಹಿ ಹಂಚಿ ಶುಭಾಶಯ ವಿನಿಮಯ. ರಾಜ್ಯದ ಯಶಸ್ವಿನಿಗೆ ರಾಷ್ಟ್ರೀಯ ಟಿಟಿ ಕಿರೀಟ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಬಾಕಿ ನೀರಿನ ಬಿಲ್ ಪಾವತಿಸಿದರೆ ಬಡ್ಡಿ ಮನ್ನಾ, ಏಪ್ರಿಲ್ನಿಂದ ಜೂನ್ವರೆಗೆ ಒನ್ ಟೈಮ್ ಸೆಟಲ್ಮೆಂಟ್ ಜಾರಿ. ಏಪ್ರಿಲ್ 1ರಿಂದ ಹೆದ್ದಾರಿ ಟೋಲ್ ದರ ಏರಿಕೆ, ರಾಜ್ಯದ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಶೇಕಡ 3ರಿಂದ 5ರಷ್ಟು ಹೆಚ್ಚಳ, ವಾಹನ ಸವಾರರಿಗೆ ಮತ್ತೊಂದು ಹೊರೆ. ರಾಜ್ಯದಲ್ಲಿ ಮಳೆ ಬಿಸಿಲಿನ ಆಟ, ಕರಾವಳಿಗೆ ಬಿಸಿಲ ತಾಪ, ಒಳನಾಡಿಗೆ ಗುಡುಗು ಸಹಿತ ಮಳೆ. ಬ್ರಿಟನ್ ನೆಲೆ ಮೇಲೆ ದಾಳಿ, ಡಿಯೇಗೋ ಗಾರ್ಸಿಯಾ ದ್ವೀಪಕ್ಕೆ ಇರಾನ್ನಿಂದ ಕ್ಷಿಪಣಿ ಗುರಿ. ತುಮಕೂರಿನಲ್ಲಿ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಮಹಿಳಾ ಟೆನ್ನಿಸ್ ಟೂರ್ನಿ, ವಿಶ್ವ ಟೆನ್ನಿಸ್ ಟೂರ್ W35 ಪಂದ್ಯಾವಳಿ ಮೇ 4ರಿಂದ 10ರವರೆಗೆ ಟೂರ್ನಿ ಆಯೋಜನೆ.